ಓಂ ಜಟಾಧೀಶಾಯ ವಿದ್ಮಹಿ ಗುರುಲಿಂಗೇಶಾಯ ಧೀಮಹಿ ತನ್ನೋ ಮಹಾಲಿಂಗೇಶಾಯ ಪ್ರಚೋದಯಾತ್. ಭಾರತ ದೇಶವು ಅನೇಕ ಧರ್ಮ, ಭಾಷೆ, ಆಚಾರ ವಿಚಾರಗಳಿಂದ ಕೂಡಿದ್ದರೂ ಭಾರತೀಯರೆಲ್ಲ ಒಂದು ಎಂಬ ಭಾವನೆ ಇದೆ. ಅದರಂತೆ ಭಾರತ ಮಾತೆಯ ಮೆಚ್ಚಿನ ಕುವರಿ ಕನ್ನಡ ಮನವರ ಪುತ್ರಿಯಂತೆ ಕಂಗೊಳಿಸುವ ಮಹಾಲಿಂಗಪುರವು ಅನೇಕತೆಯಿಂದ ಕೂಡಿದ್ದರೂ ಏಕತೆಗೆ, ಸುಮಧುರ ಬಾಂಧವ್ಯಕ್ಕೆ ಹೆಸರುವಾಸಿಯಾಗಿ ಸರ್ವ ಧರ್ಮಗಳ ಸಂಗಮ ಕ್ಷೇತ್ರವಾಗಿದೆ. ಭಾರತ ದೇಶವು ಹಿಂದೂ, ಜೈನ, ಬೌದ್ಧ ಮತಗಳಿಗೆ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ತತ್ವಗಳ ಪ್ರಭಾವದಿಂದ ಅವರಿಗಿಂತ ಪೂರ್ವದಲ್ಲಿಯೇ ಶ್ರೀ ಕುಬಸದ ಬಸಪ್ಪನವರು ಮತ್ತು ಮೊದಲಾದವರಿಂದ ಅದ್ವೈತ ತತ್ವಗಳನ್ನು ಚೆನ್ನಾಗಿ ಅರಗಿಸಿಕೊಂಡ ಅನುಭವಿಗಳಿಂದ ಕೂಡಿದ ಅದ್ವೈತವಾದಿಗಳ ತವರೂರಾಗಿದೆ. ಈ ಕ್ಷೇತ್ರದಲ್ಲಿ ಎಲ್ಲ ಜಾತಿ ಧರ್ಮದವರು ಒಂದೇ ಮನೆಯ ಮಕ್ಕಳಂತೆ ಬಾಳುತ್ತಿದ್ದಾರೆ ಹಾಗೂ ಇಲ್ಲಿನ ಜನರು ಆಧ್ಯಾತ್ಮಿಕ ಮನೋಭಾವನೆಯುಳ್ಳವರಾಗಿದ್ದಾರೆ. ಇಲ್ಲಿಯ ಎಲ್ಲ ವರ್ಗದ ಜನರು ಸದಾ ಧಾರ್ಮಿಕ ಪುಣ್ಯ ಕಾರ್ಯಗಳಿಗೆ ಉದಾರ ಹೃದಯದಿಂದ ದಾನ ಧರ್ಮ ಮಾಡುವ ಕೊಡುಗೈ ದೊರೆಗಳೆನಿಸಿದ್ದಾರೆ. ಸ್ಥಳೀಯ ಅನೇಕ ಸಂಸ್ಥೆಗಳು ಶ್ರೀಮಠದ ನೆರಳಿನಲ್ಲಿ ಸಾಮಾಜಿಕ, ಧಾರ್ಮಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ನಿರಂತರವಾಗಿರುತ್ತವೆ. ಶ್ರೀ ಮಹಾಲಿಂಗೇಶ್ವರರು ಮಹಾಲಿಂಗಪುರದ ಎಲ್ಲ ಧರ್ಮಗಳ ಜನರಿಗೆ ಪೂಜ್ಯ ಆರಾಧ್ಯ ದೈವರಾಗಿದ್ದಾರೆ. ಮಹಾಲಿಂಗಪುರ ನಗರವು ಬೆಲ್ಲದ ನಗರವೆಂದೇ ಹೆಸರುವಾಸಿಯಾಗಿದೆ ಹಾಗೂ ಶಿಕ್ಷಣದ ಪ್ರಗತಿಗೆ, ಆಧ್ಯಾತ್ಮಿಕ ಚಿಂತನೆಗೂ ತೀರಾ ಪ್ರಸಿದ್ಧವಾಗಿದೆ. ವ್ಯಾಪಾರ, ಶಿಕ್ಷಣ ಹಾಗೂ ಧಾರ್ಮಿಕ ಕ್ಷೇತ್ರಗಳ ಪವಿತ್ರ ತ್ರಿವೇಣಿ ಸಂಗಮವಾಗಿ ಕಂಗೊಳಿಸುತ್ತಿದೆ. ಈ ಮಠವು ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳ ಜನರು ಆರಾಧಿಸುವ ಪುಣ್ಯಪೀಠ. ಸ್ಥಳ ಮಹಿಮೆ ಇರುವ ಈ ಮಠದ ಆದೇಶವನ್ನು ಈ ಊರಿನ ಜನರು ಎಂದಿಗೂ ಮೀರುವುದಿಲ್ಲ. ಶ್ರೀಮಠದ ಪ್ರಸ್ತುತ ಮಠಾಧಿಪತಿಗಳಾಗಿ ಶ್ರೀ ಮನ್ಮಹಾರಾಜ ನಿರಂಜನ ಜಗದ್ಗುರು ಶ್ರೀ ಮಹಾಲಿಂಗೇಶ್ವರ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಈ ಕ್ಷೇತ್ರದ ಅತ್ಯುನ್ನತ ಸ್ಥಾನಗಳನ್ನು ಅಲಂಕರಿಸುವವರಿಗೆ ಉದಾಹರಣೆಯಾಗಿದ್ದಾರೆ. ಒಂದು ಉತ್ತಮ ಮಾರ್ಗದರ್ಶನದಲ್ಲಿ ಸಮಾನತೆಯನ್ನು ಸಾರುತ್ತಾ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ದಾರಿಯಲ್ಲಿ ಅವರ ಆದರ್ಶದಂತೆ ಸಮಾಜದ ಉದ್ಧಾರಕ್ಕಾಗಿ ಶ್ರೀಮಠವನ್ನು ಮುನ್ನಡೆಸುತ್ತಿದ್ದಾರೆ.